ये मार्कोस को तुम ಪೊಲೀಸರು ಬಂದ್ಬಿಟ್ಟು ಕ್ರಿಮಿನಲ್ ಕೇಸ್ನವರು ನೀವು ಫಸ್ಟು ಬೇಡ ಮನೆಯೊಳಗೆ ನೀವು ಫಸ್ಟ್ ತೆಗಿ ಅಂತ ಅವ್ರು ಕೇಳಿದ್ರು. ಸರ್ ನಾನು ಉಂಡಿದ್ದೀನಿ ರೈಟು, ನನ್ನ ತಪ್ಪೇ, ನಾನು ತೆಗಿತೀರಿ. ಇವಾಗ ನಾನು ತೆಗೆದ್ರೆ ನಮ್ಮ ಮಗಳ ಕಾರಣ ಯಾರು ಮಾಡೋದು ಅಂತ ನಾನು ಕೇಳಿದೆ. ಅವರು ಅವಾಗ ಅವ್ರ ಕಡೆಯವರು ಯಾರಿದ್ದಾರೆ ಅಂತ ನಮಗೆ ಪೊಲೀಸರು ಕೇಳಿದ್ರು. ಸರ್ ಅವ್ರನ್ನ ತಮ್ಮ ಅವರೆಲ್ಲರೂ ಇದ್ದಾರೆ, ಮಸ್ತಾಗಿ ಅವ್ರು 9 ಮನೆ ಇದೆ ಅವ್ರದ್ದು. ಅವ್ರ ಜಾತಿ 9 ಜನ ಬೇರೆ ಬೇರೆ ಎಲ್ಲ ಅನ್ನ ತಗೊಂಡಿರಿ ಅವರಿದ್ದಾರೆ. ಅವರು ಕಾರಣ ಮಾಡ್ಕೊಂಡು ಒಪ್ಕೊಂಡ್ರೆ ಅವರೆಲ್ಲ ಅಂದರೆ ಅಲ್ಲಿ ಉಣ್ತೀನಿ ಅಂತ ನಾನು ಪೊಲೀಸರ ಕೇಳ್ಕೊಂಡೆ. ಅವಾಗ ಅವ್ರು ಕೇಳ್ತೀನಪ್ಪ ನಾನು ಅಂತ ಪೊಲೀಸರು ಅವ್ರು ಕೇಳೋದ್ರು. ಅವರು ನಾನು ಹಾಕಲ್ಲ ಅಂತ ಹೇಳಿಬಿಟ್ರು. ಅವಾಗ ಪೊಲೀಸರು ಸುಮ್ಮನೆ ಆದರು. ಇವಾಗ ಅವಾಗ ನನ್ನ ಮೇಲೆ ಅವ್ರು ಆಗಲ್ಲ ಅಂತ ತಿಕ್ಕ ಮುಚ್ಕೊಂಡು ನೀನು ತೆಗಿ, ನೀನೆಲ್ಲ ಉಣ್ಕೋ, ನಿಮ್ಮ ಜಮೀನು ಉಣ್ಕೊಂತೀವ, ಅವ್ರ ಜಮೀನು ಉಣ್ತೀನಿ, ಉಣ್ಕೋ ಅವ್ರು ಬಂದಂತೆ ಅಂದರೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು. ನನ್ನ ಮನೆ ಮಾಡ್ದಂಗೆ ಅವ್ರ ಅಣ್ಣ ತಗೊಂಬಂದಿರ ಮೇಲೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಿಮ್ಮದೇ ಬಾಡಿ ನಿಮ್ಮ ಸಂಬಂಧ ನೀವು ಮಾಡೋಂಥ ನಮ್ಮ ಮೇಲೆ ಮಾಡ್ದಂಗೆ ಅವ್ರ ಮೇಲೆ ಮಾಡಿದರೆ, ನಮ್ಮ ಮೇಲೆ ನಮ್ಗೆ ಹೊಡೆದಂಗೆ ಅವ್ರು ಹೊಡೆದಿದ್ರೆ ಅವರು ಬಾಡಿ ತೊಗೊಂಡೋಗಿ ಅವ್ರು ತಗೊಂಡು ಉಣ್ಕೊಂಡಿದ್ರು. ನಮ್ಗೆ ಸಪೋರ್ಟ್ ಮಾಡ್ದಂಗೆ ನನ್ನ ಪ್ರಾಣ ಕರ್ಕೊಂಡು ನಾನೇ ಇದು ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಮಾತ್ರ ಅವ್ರ ಮೇಲೆ ದೌರ್ಜನ್ಯ ಮಾಡಿಲ್ಲ. ಅವ್ರಿಗೆ ಅವ್ರು ಕೊಲೆ ಮಾಡಿದ್ರು, ಕೊಲೆಯವ್ರಿಗೆ ಸಪೋರ್ಟ್ ಮಾಡಿದ್ರು. ಯಾರು ಪೊಲೀಸರು, ತಿರುಮಳಿ ಪೊಲೀಸರು. ಕೇಳಿಸ್ಕೊಂಡ್ರಲ್ಲ, ಪಾವಗಡ ತಾಲೂಕಿನ ತಿರುಮಳಿ ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸುಖ ಸುಮ್ಮನೆ ಎಂದು ವಿಷಾದಿಸುತ್ತಿರುವ ಈ ವ್ಯಕ್ತಿಯ ಹೆಸರು ಸುಬ್ಬರಾಯ ಅಂತ. ಪಾವಗಡ ತಾಲೂಕಿನ ಭೂಪೂರು ತಾಂಡದ ನಿವಾಸಿ. ಈತನ ಮಗಳು ಶ್ರುತಿ ಕಳೆದ 4 ದಿನಗಳ ಹಿಂದೆ ಅನುಮಾನಾಸ್ಪದವಾಗಿ ಬೆಂಗಳೂರಿನ ಮನೆಯೊಂದರಲ್ಲಿ ಯಲಹಂಕ ನ್ಯೂ ಟೌನ್ನಲ್ಲಿ ಸಾವನ್ನಪ್ಪಿರುತ್ತಾಳೆ. ಇದಕ್ಕೆ ಕಾರಣ ತನ್ನ ಅಳಿಯ ಮತ್ತು ಕುಟುಂಬಸ್ಥರೇ ನನ್ನ ಮಗಳ ಸಾವಿಗೆ ಕಾರಣ ಎಂದು ಈಗಾಗಲೇ ಆತ ದೂರು ಸಲ್ಲಿಸಿದ್ದಾನೆ. ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ 3 ಜನರನ್ನು ಬಂಧಿಸಿದ್ದಾರೆ, 4 ಜನ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನೀವು ನೋಡುತ್ತಿರುವ ಈ ಒಂದು ಮುದ್ದಾದ ಜೋಡಿ ಪಾವಗಡ ತಾಲೂಕಿನ ಭೂಪೂರು ಗ್ರಾಮದ ಸುಬ್ಬರಾಯ ಮತ್ತು ಸರೋಜಾ ಪುತ್ರಿ ಎಸ್ ಶ್ರುತಿ ಮತ್ತು ಇದೇ ಗ್ರಾಮದ ಸುಬ್ಬನಾಯ್ಕ ಮತ್ತು ಶಾಂತಿಬಾಯಿ ಪುತ್ರ ಪವನ್ ಕಲ್ಯಾಣ್. ಇವರಿಬ್ಬರಿಗೂ ಮದುವೆಯಾಗಿ ಕೇವಲ 1 ವರ್ಷ 3 ತಿಂಗಳು ಮಾತ್ರ ಕಳೆದಿವೆ. ಆದರೆ ಇಂಥದ್ರಲ್ಲಿ ಒಂದು ದೊಡ್ಡ ದುರಂತವೊಂದು ನಡೆದು ಹೋಗಿದೆ. ಇನ್ನು ಶವವನ್ನು ಬೆಂಗಳೂರಿನಿಂದ ತಂದ ತಂದೆ ಮತ್ತು ತಾಯಿಗಳು ಗ್ರಾಮದ ಭೂಪೂರು ತಾಂಡದ ಈ ಒಂದು ಅಳಿಯ ಪವನ್ ಕಲ್ಯಾಣ್ ಹೊಸ ಮನೆ ಕಟ್ಟಿಸುತ್ತಿದ್ದು, ಈ ಒಂದು ಮನೆಯಲ್ಲಿಯೇ ಪುತ್ರಿಯ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾನೆ. ತಾವೀಗ ನೋಡ್ತಾ ಇರ್ತಕ್ಕಂಥ ಈ ಒಂದು ಮನೆ ಅಳಿಯನಿಗೆ ಸೇರಿದ್ದು. ಈ ಅಳಿಯನ ಮನೆ ಕಟ್ಟಲು ಸಹ ನಾನು 10 ಲಕ್ಷ ನೀಡಿದ್ದೇನೆ ಎಂದು ಮಾವ ಅಂದರೆ ದೂರುದಾರ ಸುಬ್ಬರಾಯ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ತಿಳಿಸಿದ್ದಾನೆ. ಮಾಹಿತಿಯನ್ನು ಪಡೆದುಕೊಂಡ ತಿರುಮಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಒಂದು ಶವವನ್ನು ಹೊರತೆಗೆದು ಮತ್ತೆ ಪುನಃ ಗ್ರಾಮದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ಜರುಗಿಸಿದ್ದಾರೆ. ಅಂತ್ಯಕ್ರಿಯೆ ನೆರವೇರಿಸಿದ ನಂತರ ಪುನಃ ಶವವನ್ನು ಹೊರ ತೆಗೆಯಬೇಕಾದರೆ ತಹಶೀಲ್ದಾರ್ ಅವರ ಅನುಮತಿ ನೀಡಬೇಕಾಗುತ್ತದೆ. ತಹಶೀಲ್ದಾರರು ಖುದ್ದು ಹಾಜರಿರಬೇಕಾಗುತ್ತದೆ. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವ ತಿರುಮಳಿ ಪೊಲೀಸರು ಶವವನ್ನು ಹೊರ ತೆಗೆದಿದ್ದು ಏಕೆ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡುತ್ತಿದೆ. ಅವರೇ ಕೊಲೆ ಮಾಡಿದ್ದಾರೆ. ಅವರು ಅಣ್ಣ ತಮ್ಮ ಅವ್ರ ತಂಗಿ ಅಕ್ಕ ಸೇರಿಕೊಂಡು ಒಂದು 3-4 ತಿಂಗಳಿಂದ ಪ್ರಾಣ ಹಾಕೊಂಡು ಲಾಸ್ಟ್ ಈ ಥರ ಸಾಯಿಸಿದ್ದಾರೆ. ಇದು 14ನೇ ತಾರೀಕು ಶನಿವಾರ. ಇವತ್ತಿಂದ 4 ದಿವಸ ಆಯಿತು. ಈಗ ಎಷ್ಟು ಜನ ಬಂಧಿಸಿದ್ದಾರೆ? ಅದರಲ್ಲಿ ಇವಾಗ 3 ಜನ ಸರೆಂಡರ್ ಆಗಿದ್ದಾರೆ ಇದಕ್ಕೆ ಜೈಲಿಗೆ. ಇನ್ನು 4 ಜನ ಅವರು ಹಿಡ್ಕೊಂಡಿಲ್ಲ. ನಮ್ಗೆ ಯಾವ ಹೆಸರು ಹೇಳ್ತೀರಾ? ಅವ್ರ ಹೆಸರು ಸರ್ ಇವಾಗ ಭೀಮಾ ನಾಯ್ಕ ಮತ್ತು ವಿದ್ಯಾಬಾಯಿ, ಲಕ್ಷ್ಮೀಬಾಯಿ, ಶಾಂತಿಬಾಯಿ. ಇವರು ಆ ಹುಡುಗಂದು ಅಕ್ಕ ತಂಗಿ ಅಮ್ಮ. ಈಗ ನೀವು ಎಷ್ಟು ದಿನ ಆಯ್ತು ಮದುವೆ ಆಗಿ? ನಿಮ್ಮ ಮಗಳಿಗೆ ನಿಮ್ಮ ಅಡಿಗೆ ಹೆಸರೇನು? ಪವನ್ ಕಲ್ಯಾಣ್ ಅಂತ. ಯಾವತ್ತು ಮದುವೆ ಆಗಿದ್ದು? ಸೊ ಇವಾಗಿದ್ದರಿಂದ 1 ವರ್ಷ 3 ತಿಂಗಳಾಯ್ತು. ಅಣ್ಣ ತಮ್ಮ ಬೆಂಗಳೂರಿನಿದೆ, ಅಲ್ಲೇ ಸ್ವಲ್ಪ ದಿನ ಇದೆ. ಫಸ್ಟಿಂದ ನಮ್ಮ ಹುಡುಗಿ ನೋಡಿದೆ. ಮೊದಲು ಹಂಗೆ ಹೇಳಿದ್ರು, ಏನು ಮಾಡಿದ್ರೆ ಹುಡುಗಿ ಸಾಯಿಸ್ತೀನಿ ಅಂತಲೇ ಹೇಳಿದ್ರು ನನಗೆ. ಅದು ಒಳ್ಳೆ ಚೆನ್ನಾಗಿರ್ತಾರೆ ಬಿಡು, ಅವ್ರು ಏನು ಅನ್ಬೋದು ಅಂತ ಸುಮ್ಮನೆ ಬಿಟ್ಟಿದ್ದೀವಿ ಸರ್.
ಅಷ್ಟೊತ್ತಲ್ಲಿ ಇವರು ಈ ಥರ ಮಾಡಿದ್ದಾರೆ. ಈಗ ನೀವು ಆಯ್ತು ಅಲ್ಲಿಂದ ಶವ ತಗೊಂಬಂದ್ರಲ್ವಾ, ಈ ಶವ ತಗೊಂಬಂದ್ರೆ ನಿಮ್ಮ ಯಾರು ಹಳೆಯ ಪವನ್ ಕಲ್ಯಾಣ್ ಅವ್ರ ಮನೆಯಲ್ಲಿ ನೀವು ಶವ ಸಂಸ್ಕಾರ ಮಾಡಿದ್ರಾ, ಅಂತ್ಯ ಸಂಸ್ಕಾರ ಮಾಡಿದ್ರಿ, ಯಾಕೆ ಅಂತ? ಇವಾಗ ಅಲ್ಲಿ ಯಾವ ದಾರಿ ಸಿಕ್ಕಿಲ್ಲ. ಅವ್ರ ತೋಟ ಎಲ್ಲಿದೆ ಏನಿದೆ ಅಂದ್ರೆ ನಂಗೆ ಗೊತ್ತಿಲ್ಲ. ಆವಾಗ ಹೊಸ ಮನೆ ನಾನೇ 10 ಲಕ್ಷ ಕೊಟ್ಟಿದ್ದೆ ಅವ್ರು ಕಟ್ಸೋಕ್ಕೆ, ಹೊಸ ಮನೆ ಕಟ್ಸೋದಕ್ಕೆ. ನನ್ನ ಮಗಳು ನಮ್ಮ ಅಲ್ಲಿಯ ಚೆನ್ನಾಗಿರ್ಲಿ, ಅವರೆಲ್ಲ ಒಟ್ಟಾಗಿದ್ರು. ಅವ್ರ ಅಣ್ಣನೂ ನಮ್ಮ ಅಲ್ಲಿಯ ಇಬ್ರು. ನೀವು ಒಟ್ಟಾಗಿ ಬೇಡ, ಅದು ಹಳೆ ಮನೆ ಚೆನ್ನಾಗಿರೋದಿಲ್ಲ, ಒಂದು ಕಟ್ಸ್ಬಿಡು ಅಂತ ನಾನೇ 10 ಲಕ್ಷ ಕೊಟ್ಟು ಮನೆ ಕಟ್ಸಿದ್ದೆ. ಒಳಗೆಲ್ಲ ರೆಡಿ ಆಗಿತ್ತು, ಮೇಲೆ ಕೆಳಗೆ ಇದು ಆಚೆ ಎಲ್ಲ ಪ್ಲಾಸ್ಟಿಕ್ ಏನು ಹಾಕಿಲ್ಲ. ಅವಾಗ ಅವರೆಲ್ಲರೂ ಅನ್ನ ತುಂಬ ಕೇಳಿದ್ರೆ ಏನೂ ರೆಸ್ಪೆಕ್ಟ್ ಕೊಟ್ಟಿಲ್ಲ. ನೀವು ಎಲ್ಲರೂ ಊರಿಗೆ ಹೋಗು ಅಂತ ಹೇಳಿದ್ರು. ಮತ್ತು DSPನೂ ಬೆಂಗಳೂರಲ್ಲಿ ಹೇಳಿದ್ರು, ನಾನು ಕಳಿಸಿದೆ ಅಂದರೆ ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ಊರಿಗೆ ಹೋಗಪ್ಪ, ನಾನೇನು ಅಡ್ಜಸ್ಟ್ ಮಾಡೋದು ಅಂತ ಅವರು ಹೇಳಿದರು. ಅವ್ರಿಗೆಲ್ಲ ಮಾತನಾಡಿ ಕೇಳ್ಕೊಂಡು ನಾನು ಗೊತ್ತು ಮಾಡಿದ್ರೆ ಸರ್, ಇದು ಒಂದು ದೇವಸ್ಥಾನ ಮಾಡೋಣ, ಮನೆ ನಿನ್ನ ಕಳಿಸಿಲ್ಲ, ಇದೆಲ್ಲ ಹೊಡೆದು ಹಾಕಿ ನಾವು ಒಂದು ದೇವಸ್ಥಾನ ಅಂತ ಕಳಿಸ್ಬಿಟ್ಟು ದೇವಸ್ಥಾನ ಅಂತ ಪೂಜೆ ಮಾಡಿದ್ರೆ ಇಲ್ಲ ಅಂತ ಮನೆಗೆ ನಾನು ಗುಂಡಿ ಹೊಡೆದು ಮನೆಗೆ ಬಿಟ್ಟೆ. ಹೊಸ ಮನೆಯಲ್ಲಿ ಇನ್ನೇನು ರೆಡಿ ಆಗಿರಲಿಲ್ಲ, ಅದೆಲ್ಲ ಹೊಡೆದಾಗಿ ನಾನು ದೇವಸ್ಥಾನ ಮಾಡಿಸ್ಕೊಂಡು ಅಂತ ಊಡಾಗಿದೆ. ಅಷ್ಟು ಹೋದ್ರು, ಅವ್ರ ತೋಟದಲ್ಲಿ ಹಾಕ್ಸ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಸರ್ ನೀವು ತೆಗ್ಸಿದ್ದೀರಲ್ಲ, ನಿಮಗೆ ಇದಿದೆ, ರೂಲ್ಸ್ ಇದೆ, ಬಂದಿದ್ದೀರಾ, ಬಾಡಿ ಆಚೆ ತೆಗ್ದಿದ್ದೀನಿ. ಈಗ ರೂಲ್ಸ್ ಬೇರೆ, ನೀವೆಲ್ಲ ಬರೀ ಸಹ ಫೋಟೋ ತೆಗ್ಸಿದ್ದೀನಿ, ನಿಮ್ಮ ಮುಂದಿನ ತಗೊಂಡು ಇವಾಗ ಬಾಡಿ ತೊಗೊಂಡಿದ್ದೀನಿ ಅಂತ ಒಂದು ಸಾಕ್ಷಿ ಇರುತ್ತೆ. ಮತ್ತು ನೀವು ಹೋದ್ಮೇಲೆ ಅದರಲ್ಲೇ ನಾನು ಆಗ್ಬೋದು. ಮತ್ತೆ ನೀವು ಒಂದು ದಾಳಿ ಬರ್ಬೋದು ಅಂದಿದೆ, ಯಾಕೆ ಹಾಕಿದ್ರೆ ನೀವು ಹೇಳಿ ಹೋಗಿದ್ರು ಅಂತ ಅದೊಂದು ಸಾಕ್ಷಿ ಇರುತ್ತೆ. ಬರ್ರಿ ಅಂದರೆ ಅವ್ರು ಹೋಗಿಲ್ಲ, ಬಂದಿಲ್ಲ, ಬಂದು ಬಾಡಿ ತಕ್ಷಣ ಅವ್ರು ಜಿಪ್ ಹಾಕೊಂಡು ಓಡೋದು. ಯಾವ ಸ್ಟೇಷನ್? ಕ್ರಿಮಿನಲ್ ಸ್ಟೇಷನ್. ಮನೆ ಖರ್ಚಿಗೆ 10 ಲಕ್ಷ ಕೊಟ್ಟಿದ್ದೀನಿ, ಮದುವೆ ಮಾಡ್ಸೋಕ್ಕೆ 40 ಲಕ್ಷ ಖರ್ಚು ಮಾಡಿದ್ದೀನಿ, ಮಾಡಿದ್ದೀನಿ. ಅವ್ರಿಗೆ 15 ತುಲಾನ ಬಂಗಾರ ಕೊಟ್ಟಿದ್ದೀನಿ, 15 ತುಲ ಬಂಗಾರ ಕೊಟ್ಟಿದ್ದೀನಿ. ಚೆನ್ನಾಗಿ ಮಾಡಿಸಿದ್ರೆ ಚೆನ್ನಾಗಿರ್ಲಿ ಅಂತ ಊರಲ್ಲೇ ಮಾಡಿಸಿದ್ದೀನಿ. ಜನಗೆಲ್ಲ ಗೊತ್ತಿದೆ, ನಾನು ಖರ್ಚು ಮಾಡೋದು ಎಲ್ಲರಿಗೂ ಗೊತ್ತಿದೆ. ಇದೆಲ್ಲ ಮಾಡಿಸ್ಬಿಟ್ಟು ಲಾಸ್ಟ್ಗೆ ಅದನ್ನೇನು ಹಾಕೊಂಡು ಸತ್ತಿಲ್ಲ, ಅದು ಪ್ರಾಣ ಮಾಡಿ ಸಾಯಿಸಿದ್ದಾರೆ, ಅವರೇ ಸಾಯಿಸಿದ್ದಾರೆ ಅಂತ. ಇಷ್ಟ ಅಭಿಮಾನಿ ಸರ್. ನಮ್ಗೆ ಇವಾಗ ಏನು ಬೇಕು ಸರ್? ನ್ಯಾಯ ಬೇಕು. ಏನು ಬೇಕು? ನಾನು ಹಾಕಿರೋದು ದುಡ್ಡು, ಮನೆ ಕಟ್ಸಿರೋ ದುಡ್ಡು, ಮದುವೆ ಮಾಡಿಸಿರೋ ದುಡ್ಡು, ನಾನು ಕೊಡಿ 15 ತುಲ ಕೊಟ್ಟಿರೋದು, ಅದೆಲ್ಲ ನಮ್ಗೆ ಇವಾಗ ನ್ಯಾಯ ಬೇಕು ಸರ್. ಇವಾಗ ನಮ್ಮ ಮಗಳು ನನಗೆ ವಾಪಸ್ ಬರಲ್ಲ. ಕೇಳಿಸ್ಕೊಂಡ್ರಲ್ಲ ತಂದೆಯ ನೋವನ. ಒಟ್ಟಿನಲ್ಲಿ ಬಾಳಿ ಬದುಕಬೇಕಾದ ಶ್ರುತಿಯ ದುರಂತ ಅಂತ್ಯವಾಗಿರೋದು ಮಾತ್ರ ಶೋಚನೀಯ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.